ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ಜೂನ್ ತಿಂಗಳು ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಣಕಾಸಿನ ವಿಚಾರದ ನೋಡೋದಾದರೆ ಈ ತಿಂಗಳು ಸಾಧಾರಣಕರವಾಗಿರುತ್ತದೆ. ಆದಾಯದ ಅರಿವು ಉತ್ತಮವಾಗಿದ್ದರೂ ಕೂಡ ಕುಟುಂಬದ ಆರೋಗ್ಯ ಕಡೆ ನಿಮಿತ್ತವಾಗಿ ಅನಿತ್ಯವಾದಂಥ ಖರ್ಚುಗಳು ಬರುತ್ತದೆ. ಈ ತಿಂಗಳು ಯಾರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಡಕ್ಕೆ ಹೋಗಬೇಡಿ. ಕೊಟ್ಟಂತ ಹಣ ಮರಳಿ ಬರಲು ಕಷ್ಟವಾಗಿರುತ್ತದೆ. ಇನ್ನು ಉದ್ಯೋಗದಲ್ಲಿ ನೋಡೋದಾದರೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ನಿಮಿತ್ತವಾಗಿ ಕೊಂಚ ಆಯಾಸ ಅನಿಸುತ್ತದೆ. ನಿಮ್ಮ ವಿರುದ್ಧ ನಿಮ್ಮ ಕಡೆಯವರು ಪಿತೂರಿ ನಡೆಸಲು ಪ್ರಯತ್ನ ಪಡುತ್ತಾರೆ. ಆದರೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ರಕ್ಷೆಯಾಗಿರುತ್ತದೆ. ಯಾರೆಲ್ಲ ಹೊಸ ಉದ್ಯೋಗ ನೋಡುತ್ತಿದ್ದೀರಾ, ಶುಭವಾಗಿ ಸಿಗುತ್ತದೆ. ಇನ್ನು ವ್ಯಾಪಾರ ಸ್ಪರ್ಧೆಗಳು ಹೆಚ್ಚಾಗುತ್ತದೆ. ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೀರ್ಘಕಾಲದ ಲಾಭ ಕೊಡುವ ವಿಚಾರದಲ್ಲಿ ಗಮನ ಹರಿಸಿ. ಮತ್ತೆ ಕೌಟುಂಬಿಕ ವಿಚಾರದಲ್ಲಿ ಮಿಶ್ರ ಫಲವಾಗಿರುತ್ತದೆ. ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಅವರ ಭಾವ ನಿರ್ಧಾರಕ್ಕೆ ಗೌರವ ನೀಡಿದರೆ ಪರಿಸ್ಥಿತಿಗಳು ಸ್ವಲ್ಪ ತಿಳಿಯಾಗಿರುತ್ತದೆ ಮತ್ತು ಪೋಷಕರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತದೆ. ಪ್ರೀತಿಯ ಸ್ತರದಿಂದ ಶುಭ ಸಮಾಚಾರಗಳು ಕೇಳಿಸಿಕೊಳ್ತೀರಾ. ಇನ್ನು ಪ್ರೇಮಿಗಳಿಗೆ ನಿಮ್ಮ ಕಡೆಯಿಂದ ಕೊಂಚ ಏರುತಿಲಕೆಗಳು ಇರುತ್ತದೆ. ಮೂರನೇ ವ್ಯಕ್ತಿಯ ಮಾತುಗಳು ಕೇಳಿ. ನಿಮ್ಮ ಸಂಗಾತಿಗಳ ಸಂಶಯ ಮಾಡಬೇಡಿ. ಪರಸ್ಪರ ಕುತ್ಕೊಂಡು ಮಾತಾಡಿ ಸಂಬಂಧವನ್ನು ಗಟ್ಟಿಪಡಿಸಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಮಾನಸಿಕವಾಗಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಅತಿಯಾದ ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಹಾಗೆ ಜೂನ್ ತಿಂಗಳ ಸವಾಲುಗಳನ್ನು ಎದುರಿಸಿ ನಕಾರಾತ್ಮಕ ಶಕ್ತಿಗಳನ್ನು ಸಕಾರಾತ್ಮಕ ಶಕ್ತಿ ಪಡೆಯಲು ನಾನು ಹೇಳುವಂತೆ ಕೆಲಸ ಮಾಡಿ. ಚಂದ್ರನ ಕೃಪೆಗಾಗಿ ಪ್ರತಿ ತಿಂಗಳು ಶಿವನಿಗೆ ಹಾಡಿನ ಅಭಿಷೇಕ ಮಾಡಿಸಿ. ಓಂ ಶಿವಾಯ ಮಂತ್ರವನ್ನು ಜಪ ಮಾಡಿ. ಬಿಳಿ ಬಣ್ಣದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಒಟ್ಟಾರೆ ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳು ಭಾವನೆಗಳಿಗೆ ನಿಯಂತ್ರಣಗಳನ್ನು ಇಟ್ಟುಕೊಂಡು ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಜೂನ್ ತಿಂಗಳನ್ನು ಯಶಸ್ವಿಯಾಗಿ ಕಳೆಯಬಹುದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ. ನಿಮ್ದು ಕೂಡ ಕರ್ಕಾಟಕ ರಾಶಿ ಆಗಿದ್ರೆ ಓಂ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆ ಬಹಳ ನೊಂದಿದ್ದೀರಾಗಿದ್ರೆ ಈ ಡಿಸ್ಪ್ಲೇಲಿ ಕಾಣತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.